ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಮಾಳು ಮತ್ತೆ ಸ್ಪಂದನ್ ಅವರು ಫೈನಲಿಸ್ಟ್ ಅಂತ ಹೇಳಿ ಕಿಚ್ಚ ಸರ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ಮುಖ್ಯವಾಗಿ ಇಲ್ಲಿ ಏನು ಎಫೆಕ್ಟ್ ಆಗ್ತಾನೆ ಅವರು ಡೈರೆಕ್ಟ್ ಆಗಿ ಫೈನಲಿಸ್ಟ್ ಆಗ್ಬಿಟ್ರಲ್ಲ, ಫೈನಲ್ ಆಗಿ ಹೋದ್ರಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರೆ. ಇಲ್ಲಿ ಅತಿ ಮುಖ್ಯವಾಗಿ ಕಲರ್ಸ್ ಅವರಾಗಿರ್ಬೋದು, ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಏನ್ ಮಾಡ್ತು ಅಂದ್ರೆ ವೀಕ್ಷಕರ ಅಂದ್ರೆ ಪ್ರೇಕ್ಷಕರ ಕಿವಿಲಿ ಊಟಂಗಾದ್ರು. ಯಾಕಂದ್ರೆ ಇವರು ಸ್ಟಾರ್ಟಿಂಗ್ ಅಲ್ಲಿ ನಾಮಿನೇಷನ್ಸ್ ಆದಾಗ ಆಗಿರ್ಬೋದು, ಇವರು ಮಾಡಿರೋ ಮಿಸ್ಟೇಕ್ಗಳೇನು, ಇಲ್ಲಿ ಯಾಕೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ಇವರು ಯಾವಾಗಾದ್ರೆ ನಾಮಿನೇಷನ್ ಅಲ್ಲಿ ಆದ್ರೆ ಕಂಟೆಸ್ಟೆಂಟ್ ಗಳು ಆ ಟೈಮ್ ಅಲ್ಲಿ ನಾವು ಫೈನಲಿಸ್ಟ್ ಮಾಡೋಕೆ ನಾವು ವೋಟ್ ಕೌಂಟ್ ಮಾಡ್ತಾ ಇದೀವಿ ಅಂತ ಎಲ್ಲೋ ಅನೌನ್ಸ್ಮೆಂಟ್ ಮಾಡಿಲ್ಲ. ಕೇವಲ ನಾಮಿನೇಷನ್ಸ್ ಮಾತ್ರ ಇದೆ, ವೋಟ್ ಮಾಡಿ ಅಂತ ಅಲ್ಲಿ ಮಾತ್ರ ಅದು ಮಾತ್ರ ತೋರಿಸ್ತಾ ಇತ್ತು. ಎಲ್ಲೂ ಕೂಡ ಕಲರ್ಸ್ ಆಗ್ಲಿ ಇಲ್ಲ ಬಿಗ್ ಬಾಸ್ ಒಂದು ಎಪಿಸೋಡ್ ನೋಡ್ಬೇಕಾದ್ರೆ ನಮಗೆ ಎಲ್ಲೂ ಹೇಳಿರ್ಲಿಲ್ಲ ಅವ್ರು ಏನಂತ, ನೀವು ಹಾಕೋ ವೋಟು ನಾವು ಫಿನಾಲೆಗೆ ಹೋಗೋ ಕಂಟೆಸ್ಟೆಂಟ್ ಗೆ ಕೌಂಟ್ ಮಾಡ್ತೀವಿ, ಅತಿ ಹೆಚ್ಚು ಯಾರಿಗಾದ್ರೂ ವೋಟ್ ಮಾಡ್ತಾರೋ ಅವ್ರು ನಾವು ಫಿನಾಲೆ ಕಂಟೆಸ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂತ ಒಂದು ಫಸ್ಟ್ ಆಫ್ ಆಲ್ ಯಾರಿಗೂ ಹೇಳಿಲ್ಲ. ಫಸ್ಟ್ ರಾಂಗ್ ಅದು. ಸೆಕೆಂಡ್ ಬಂದ್ಬಿಟ್ಟು ಆ ಬ್ರೀಫ್ ಕೇಸ್ ಇತ್ತಲ್ಲ, ಆ ಬ್ರೀಫ್ ಕೇಸ್ ಅಲ್ಲಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಬ್ರೀಫ್ ಕೇಸ್ ಅಲ್ಲಿ ಫೋಟೋ ತೆಗೆದಾಗ ಫಿನಾಲಿಸ್ಟ್ ಮಾಳು ಮತ್ತೆ ಸ್ಪಂದನ ಫೋಟೋ ಬರುತ್ತೆ, ಫೈನಲಿಸ್ಟ್ ಅಂತ ಒಂದು ಕಾಪಿ ಕೂಡ ಬರುತ್ತೆ. ಆ ಟೈಮ್ ಅಲ್ಲಿ ಅದು ಆಕ್ಚುಲಿ ಸೋಮವಾರನೇ ಬಂದಿತ್ತು ಬಿಗ್ ಬಾಸ್ ಮನೆಗೆ. ಸೂಟ್ ಕೇಸ್ ಅಲ್ಲಿ ಅವಾಗೆ ಇಟ್ಟಿದ್ರು ಅದೇನೋ ಬ್ರೀಫ್ ಕೇಸ್. ಆದ್ರೆ ಮುಂಚೆನೆ ಫಿಕ್ಸ್ ಆಗಿತ್ತಾ, ಮುಂಚೆನೆ ಸ್ಕ್ರಿಪ್ಟೆಡ್ ಆಗಿತ್ತಾ ಅಂತ ಅನುಮಾನಗಳು ಬರೋದು ಡೌಟ್ ಕಂಪಲ್ಸರಿ ಬರುತ್ತೆ. ಯಾಕೆ ಅಂದ್ರೆ ಅವ್ರು ಅವತ್ತೇ ತಂದು ಓಪನ್ ಮಾಡಿ ತೋರಿಸಿದ್ರೆ ಏನಾಗ್ತಿರಲ್ಲ, ಬ್ರೀಫ್ ಕೇಸ್ ಮುಂಚೆನೆ ಬಂದಿತ್ತು, ಆವಾಗ ಎಲ್ಲರಿಗೂ ಡೌಟ್ ಬರೋದು ಸಹಜ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಇವರು ಅಲ್ಲಿ ಆಲ್ಮೋಸ್ಟ್ ಆಲ್ ಯಾರೋ ಮೂರ್ ಜೋಡಿ ಮಾತ್ರ ಆಗಿದ್ರು. ಯಾರ್ಯಾರು ಹೇಳಿ, ನಮ್ಮ ಸ್ಪಂದನ, ಮಾಳು, ಮಂಜು ಭಾಷಿಣಿ, ಮನ ರಾಸಿಕಾ, ಅಶ್ವಿನಿ, ಅಭಿಷೇಕ್. ಇವ್ರು ನಾಮಿನೇಟ್ ಆದಾಗ ಒಂಟಿಗಳಲ್ಲಿ ಮಲ್ಲಮ್ಮ, ಧನುಷ್ ಇವರೆಲ್ಲ, ನಮ್ಮ ಅಶ್ವಿನಿ ಗೌಡ, ಆಮೇಲೆ ನಮ್ಮ ಜಾಹ್ನವಿಯರ್ ಆಗಿದ್ರು. ಈ ರೀತಿ ತಗೊಂಡಾಗ ನೀವು ಬಿಗ್ ಬಾಸ್ ಮನೆಗಿರೋ ಎಲ್ಲಾ ಕಂಟೆಸ್ಟೆಂಟ್ ನಾಮಿನೇಟ್ ಮಾಡಿ ನೀವು ಅವಾಗ ಅನೌನ್ಸ್ಮೆಂಟ್ ಮಾಡಿ ಯಾರಿಗಾದ್ರೂ ಅತಿ ಹೆಚ್ಚು ವೋಟ್ ಬರುತ್ತೋ ನಾವು ಅವ್ರನ್ನ ಫೈನಲಿಸ್ಟ್ ಮಾಡ್ತೀವಿ, ಫಿನಾಲೆ ತಗೊಂಡು ಹೋಗ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಬಹುದಾಗಿತ್ತು. ಅದ್ ಬಿಟ್ಬಿಟ್ಟು ವೀಕ್ಷಕರಿಗಾಗ್ಲಿ ವೋಟ್ ಮಾಡೋರ್ಗಾಗ್ಲಿ ಯಾವುದೇ ಏನು ಮಾಹಿತಿ ನೀಡಿಲ್ಲ. ಅದು ಡೈರೆಕ್ಟ್ ನ ತಗೊಂಡೋಗಿ ವೀಕೆಂಡ್ ಅಲ್ಲಿ ನೀವು ಫೈನಲಿಸ್ಟ್ ಆಗ್ಬಿಟ್ಟಿರಿ, ವೋಟ್ ಅತಿ ಹೆಚ್ಚು ಬಂದಿದೆ ಅಂತ ಹೇಳಿದ್ರೆ ತುಂಬಾ ತಪ್ಪಾಗುತ್ತೆ. ನಾನು ವೋಟಿಂಗ್ ಅನಾಲಿಸಿಸ್ ಆಗ್ಲಿ ವೋಟಿಂಗ್ ಬಗ್ಗೆ ಮಾತಾಡಿದಾಗ ನಾನು ಮಾಳು ಸ್ಪಂದನ್ ಅವರಿಗೆ ಒಂದು ಸ್ಟಾರ್ಟಿಂಗ್ ಡೇಲಿ ಮೊದಲನೇ ದಿನ ಮಾತ್ರ ಅವ್ರಿಗೆ ವೋಟೇ ಬರ್ಲಿಲ್ಲ, ಸುಮಾರಾಗಿ ಲಾಸ್ಟ್ ಪೊಸಿಷನ್ ಇತ್ತು. ಬಟ್ ಸೆಕೆಂಡ್ ಡೇ ಥರ್ಡ್ ಡೇ ಅಂತ ತಗೊಂಡಾಗ 2 ದಿನ ಗ್ಯಾಪ್ ಆಯ್ತಲ್ಲ, 2 ದಿನ ಗ್ಯಾಪ್ ಆಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದ್ರಲ್ಲ, ಆವಾಗಿಂದ ಏನಾಯ್ತಂದ್ರೆ ನಾನು ಸೆಕೆಂಡ್ ಪ್ಲೇಸ್ ಕೊಟ್ಟಿದ್ದೆ ಅವ್ರಿಗೆ. ಫಸ್ಟ್ ಪ್ಲೇಸ್ ರಕ್ಷಿತಾ ಕೊಟ್ಟಿದ್ದೆ, ಸೆಕೆಂಡ್ ಪ್ಲೇಸ್ ನಾನು ಮಾಳು ಸ್ಪಂದನ ಕೊಟ್ಟಿದ್ದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಜನಕ್ಕೆ ಮಾಳು ಸ್ಪಂದನಗೆ ಓಟೇ ಆಗ್ತಾ ಇಲ್ಲ, ಓಟೇ ಬರ್ತಾ ಇಲ್ಲ. ಅದೇ ಅವ್ರಿಗೆ ಹೈಯೆಸ್ಟ್ ಓಟ್ ತಗೊಂಡ್ರು ಅಂತ ಹೇಳ್ತಾರೆ. ಒಂದೊಂದ್ಸಲ ಕಲರ್ಸ್ ಕೋಟಾ ಇರುತ್ತೆ, ಕಲರ್ಸ್ ಅವ್ರ ಒಂದು ಡಿಮ್ಯಾಂಡ್ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ಫೈನಲ್ ಡಿಸಿಷನ್ ಅವ್ರದೇ ಆಗಿರುತ್ತೆ, ನಾವು ನೀವು ಕೇವಲ ವೋಟ್ ಮಾಡ್ಬೇಕಷ್ಟೇ. ಇಲ್ಲಿ ಮಾಳು ಸ್ಪಂದನ್ ಅವ್ರನ್ನ ಫೈನಲಿಸ್ಟ್ ಮಾಡೋದಕ್ಕೆ ನಮ್ಗೆ ಬೇಜಾರೇನಿಲ್ಲ. ಬಟ್ ಏನ್ ಗೊತ್ತಾ, ಇವ್ರು ಅನೌನ್ಸ್ಮೆಂಟ್ ಮಾಡಬಹುದಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಇಲ್ಲ ಹೌಸ್ ಫುಲ್ ಎಲ್ಲ ನಾಮಿನೇಟ್ ಮಾಡಿ ಇವ್ರನ್ನ ನಾವು ಫೈನಲಿಸ್ಟ್ ಮಾಡ್ತೀವಿ, ನೀವು ವೋಟ್ ಹಾಕೊಡ್ರಿ, ಯಾರಿಗಾದ ಅತಿ ಹೆಚ್ಚು ಸಪೋರ್ಟ್ ಮಾಡ್ತಾ ಅವ್ರಿಗೆ ನಾವು ಫಿನಾಲೆ ತಗೊಂಡು ಹೋಗ್ತೀವಿ, ಫೈನಲಿಸ್ಟ್ ಮಾಡ್ತೀವಿ ಅಂತ. ಇಂತ ಅನುಮಾನಗಳು, ಪ್ರಶ್ನೆಗಳ ಸರಮಾಲೆನೆ ಹುಟ್ಟುತ್ತೆ ಇದರಿಂದ. ಅದೊಂದು ಬ್ರೀಫ್ ಕೇಸ್ ಮುಂಚೆನೆ ಬಂದಿತ್ತು, ಮುಂಚೆ ಹೇಳಿಲ್ಲ, ಆಮೇಲೆ ವೋಟ್ಸ್ ಬಂದದಂತ ಕೇಳಿಲ್ಲ. ಇಲ್ಲಿ ಎಲ್ಲ ತಗೊಂಡಾಗ ಸುಮಾರು ಪ್ರಶ್ನೆಗಳು ಬರೋದನ್ನೇ ಏನು ಅಂದ್ರೆ ಏನ್ ಎಫೆಕ್ಟ್ ಇಲ್ದೇನೆ ಹೋಗ್ಬಿಟ್ರಲ್ಲ ಇವರು. ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿಲ್ಲ, ಟಾಸ್ಕ್ ಆಡಿಲ್ಲ, ಆಲ್ಮೋಸ್ಟ್ ಅವರು ಮಾಡೋರು ಮನೆಗೆ ಹೋಗ್ತಂತಲ್ಲಿ ಹೇಳ್ತಾರೆ. ಇಂಥ ಟೈಮ್ ಅಲ್ಲಿ ತಗೊಂಡೋಗಿ ನೀವು ಫಿನಾಲಿಸ್ಟ್ ಅಂತ ಮಾಡ್ಬಿಟ್ರೆ ಸುಮಾರು ಜನಕ್ಕೆ ಡೌಟ್ ಬರೋ ಸಹಜ. ಬಟ್ ಏನಂದ್ರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ. ಇಲ್ಲೊಂದು ಡೌಟ್ ಬರುತ್ತೆ, ಏನ್ ಗೊತ್ತಾ, ಫಿನಾಲೆ ಅಲ್ಲಿ ಲಾಸ್ಟ್ ಫಿನಾಲೆ ಇರುತ್ತಲ್ಲ, ಆ ಟೈಮ್ ಅಲ್ಲಿ ಯಾರಿಗಾದ್ರೆ ಕಡಿಮೆ ಓಟ್ ಬರುತ್ತೋ ಅವ್ರನ್ನ ಗೆಲ್ಸು ಅಂದ್ರೆ ಗೆಲ್ಸ್ಬಿಟ್ಟು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಅಲ್ಲಿ ಸಿಂಪಲ್ ಆಗಿ ಹಂಗಿರುತ್ತೆ, ಕೆಲವು ಡೌಟ್ ಬರೋದು ಸಹಜ. ಬಟ್ ಆದ್ರಿಂದ ಇನ್ನೊಂದ್ಸಲ ಈ ತಪ್ಪು ಆಗದೆ ತುಂಬಾ ಚೆನ್ನಾಗಿರುತ್ತೆ. ಅನೌನ್ಸ್ಮೆಂಟ್ ಮಾಡ್ಬಿಡಿ, ಇದು ಈ ರೀತಿ ಇರುತ್ತೆ, ನಾವ್ ಈ ರೀತಿ ಮಾಡ್ತಾ ಇದೀವಿ, ಇದಕ್ಕೋಸ್ಕರ ನಾವು ತಗೊಂತ ಇದೀವಿ ಅಂತ ಹೇಳಿದ್ರೆ ನೋಡೋರ್ಗೂ ಚಂದ, ವೋಟ್ ಮಾಡೋರ್ಗೂ ಚಂದ, ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ಒಂದು ಇದು ಬರುತ್ತೆ. ಅಷ್ಟು ಬಿಟ್ಟನೆ ಮತ್ತೆ ನಿಮಗೆ ಮಾಳು ಸ್ಪಂದನ ಅವರಿಗೆ ಫಿನಾಲೆ ಹೋಗಿದ್ಯಾ ಯಾವ ರೀತಿ ಅಂತ ನೀವು ಕಮೆಂಟ್ ಮಾಡಿ. ಯಾವುದೇ ಡೌಟ್ ಇದ್ರೆ ಕಮೆಂಟ್ ಗಳು ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಇನ್ನೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬರುತ್ತೆ ಮುಂದಿನ ವಿಡಿಯೋದಲ್ಲಿ. ಅಂದ್ರೆ ಫಿನಾಲೆ ಯಾವ ರೀತಿ ಇರುತ್ತೆ, ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ, ಪ್ರೈಸ್ ಮನಿ ಎಷ್ಟಿರುತ್ತೆ, ಯಾರು ಗೆಲ್ಬಹುದು,
ಒಂದು ಮಾಸ್ ಎವಿಕ್ಷನ್ ತಗೊಂಡಾಗ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಇಂತ ಸುಮಾರು ಕೆಲವು ಅಪ್ಡೇಟ್ ಗಳಿವೆ. ಐ ಮೀನ್ ಮೈನ್ ಪ್ರಿಡಿಕ್ಷನ್ ಅಂತ ಹೇಳ್ಬೋದು, ಅಪ್ಡೇಟ್ ಅಂತ ಹೇಳ್ಬೋದು, ರೂಮರ್ ಅಂತ ಹೇಳ್ಬೋದು, ಬಜ್ ಅನ್ಬೋದು, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಅದ್ರಲ್ಲಂತೂ ಸತ್ಯ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಬೇಕಾದ್ರೂ ಎಪಿಸೋಡ್ ನೋಡಿ ತಿಳ್ಕೊಬಹುದು. ಈ ರೀತಿ ಇತ್ತು ಇವತ್ತಿನ ಒಂದು ವಿಶೇಷ. ಮತ್ತೆ ನಿಮ್ಗೆ ಯಾವ ರೀತಿ ಅನಿಸ್ತಾ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.